ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ಬರೆಯಲ್ಪಟ್ಟ ಎಲ್ಲಾ ಪ್ರವಾದನೆಗಳು ನೆರವೇರ್ತಾ ಇದೆ ಪ್ರಿಯರೇ. ಆದ್ರೂ ಮನುಷ್ಯನ ಮನಸ್ಸಿನಲ್ಲಿ ಭಯ ಇಲ್ಲದೆ ಲೋಕದ ಹಿಂದೆ ಓಡುವವನಾಗಿ ತನ್ನ ಮುಂದಿನ ಪೀಳಿಗೆಯನ್ನು ಮರೆತವನಾಗಿದ್ದಾನೆ. ಯಾಕಂದ್ರೆ ನಾವು ಅಂತ್ಯಕಾಲದಲ್ಲಿ ಜೀವಿಸುವವರಾಗಿದ್ದೇವೆ. ಮುಂದೆ ಏನಾಗುತ್ತೆ, ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಇರುವಂತ ದಿನದಲ್ಲಿ ದೇವರಿಗೆ ಭಯಪಟ್ಟು ದೇವರ ಸಮ್ಮುಖದಲ್ಲಿ ಜೀವಿಸುವವರಾಗಿರಬೇಕು. ಅಂತ್ಯಕಾಲವು ಅಪೊಸ್ತಲರ ಕಾಲದಲ್ಲೇ ಪ್ರಾರಂಭವಾಯಿತು. ಆದ್ರೆ ನಾವು ನೂತನ ಕಾಲವನ್ನು ಎದುರು ನೋಡುವವರಾಗಿ ಈ ಅಂತ್ಯಕಾಲದಲ್ಲಿ ನಡೀತಾ ಇದ್ದೇವೆ ಪ್ರಿಯರೇ. ಆದ್ರಿಂದ ಎಚ್ಚರಿಕೆಯಾಗಿರಬೇಕು. ಏನ್ ಪ್ರವಾದನೆ ನೆರವೇರ್ತಾ ಇದೆ ಎಂಬುದಾಗಿ ನೋಡೋದಾದ್ರೆ ನೀವು ಸತ್ಯವೇದದಲ್ಲಿ ನೋಡಬಹುದು. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 7-8ನೇ ವಾಕ್ಯದಲ್ಲಿ, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಹೇಳುವವು ಮತ್ತು ಅಲ್ಲಲ್ಲಿ ಬರಗಳು ಬರುವವು, ಭೂಕಂಪಗಳು ಆಗುವವು. ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಈ ಪ್ರವಾದನೆ ವಾಕ್ಯಗಳು ಎಲ್ಲವೂ ನೆರವೇರ್ತಾ ಇದೆ, ನಡೀತಾ ಇದೆ, ಕಣ್ಣು ಮುಂದೆ ಎಲ್ಲಾ ನಡೀತಾ ಇದೆ. ಆದ್ರೂ ಮನುಷ್ಯನ ಮನಸ್ಸಿನಲ್ಲಿ ಭಯ ಇಲ್ಲದೆ ಜೀವಿಸುವವನಾಗಿದ್ದಾನೆ. ಎಚ್ಚರಿಕೆ